ಗಾಡಿ ರೈತಂದು ಹೋದ್ರೆ ಹೋಗ್ಬಿಡ್ಲಿ ಕೊಟ್ಬಿಡ್ತೀನಿ, ನಾನು ಆಚೆಡಿ ಬೆಂಕಿ ಇಕ್ತೀನಿ ಗಾಡಿನ. ಏನು ಗೊತ್ತಾ, ನನ್ನ ರೈತ ಕಂಡ್ರೆ ನನ್ನ ಮಗು, ನಾನು ರೈತನಿಂದ ನಾನಿರೋದು ಹೊರತಕ್ಕೆ, ನಾನು ರೈತನಿಂದ. ರೈತ ಎಷ್ಟು ಕಷ್ಟ ಐತೆ ಅನ್ಸೋದು ಗಾಡಿ ತಗೊಬೇಕಾದ್ರೆ ಒಂದು ಗಾಡಿನ ಎಷ್ಟು ಅನ್ಸಿದ್ದ ತಗೊಂಡು. ಸರ್ ಶ್ರೀನಿವಾಸ್ ಅಂತ ಹೇಳಿ ತುಮಕೂರು ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರ ಮಾಡೋದು. ನಮ್ಮ ರೈತರು ಗಾಡಿ ತೊಗೊಂಡು ಸೂಪರ್ ಸ್ಪ್ಲೆಂಡರ್ ತಗೊಂಡೋಗಿ ಒಂದು 13 ಗಂಟೆ ಒಳಗೆ ಬೇರೆ ಯಾರೋ ಬಂದು ಸ್ಪೀಡ್ ಕೊಡು ಅಂತ ನಮ್ಮ ಫ್ರೆಂಡ್ ಕೇಳಿದ್ಕೆ ಅದಕ್ಕೆ ಅವನೇ ಹಳೆ ಗಾಡಿ ನೋಡ್ಬಿಟ್ಟು ಅವ್ರ ಗಾಡಿನ ಏನಪ್ಪ ಹಳೆ ಗಾಡಿ ತಂದಿದೆಯಲ್ಲ ಇದು ಮಾಡ್ಕೊಂಡು ಅಂತ ಹೇಳಿದ್ಕೆ ತಿರ್ಗಾ ಇವರು ಮ್ಯಾನೇಜರ್ಗೆ ಏನೋ ವಾಟ್ಸಪ್ ಮಾಡಿದ್ಕೆ ತಾಂಬರಪ್ಪ ಅಂತ ಚೆಕ್ ಮಾಡಿ ಹಿಂದೆಲ್ಲ ಬಿಚ್ಚಿಬಿಟ್ಟು ಇಂಜಿನೆಲ್ಲ ಬಿಚ್ಚಿಬಿಟ್ಟು ನಾವು ಮಾಡ್ಕೊಡಲ್ಲ ಅದೇ ತಾಂಡೋಗು ಅಂತ ಹೇಳ್ತಾವ್ರೆ. ದಯವಿಟ್ಟು TV9 ಆಗಲಿ ಯಾವುದೇ ನ್ಯೂಸ್ ಚಾನಲ್ನವರು ಪೂರ್ತಿ ಪಬ್ಲಿಕ್ ಪ್ರಚಾರ ಆಗಬೇಕು. ಹಾಲು ಜಿಲ್ಲೆ ಹಳೆ ಇಂಜಿನ್ ಕುಂಡ್ರಿಸ್ಬಿಟ್ಟು ನೋಡಿಸಿ ಇದನ್ನೆಲ್ಲ ವಿಡಿಯೋ ಮಾಡಿದ್ದೀರಲ್ಲ ನೀವು, ಸೈಲೆನ್ಸರ್ ಎಲ್ಲ ಸುಟ್ಟೋಗಿಲ್ವ ಸರ್? ಹೊಸ ಗಾಡಿಗೆ ಯಾವತ್ತನ ಸುಟ್ಟೋಗುತ್ತಾ? ದಯವಿಟ್ಟು ಈ ಗಾಡಿ ನಮಗೆ ಬೇಡ. ಗಾಡಿ ಕೊಡೋಕ್ಕಾಗಲಿಲ್ಲ ಅಂದರೆ ಇದೇ ಶೋರೂಮ್ ಮುಂದೆ ನಾನು ಬೆಂಕಿ ಇಕ್ಬಿಟ್ಟು ಅದು ಸುಟ್ಬಿಟ್ಟು ರೈತಂಗೆ ನಾನು ಪರಿಹಾರ ಕೊಡ್ತೀನಿ. ಶೋರೂಮ್ನವ್ರು ಅದೇ ಗಾಡಿ ರೆಡಿ ಮಾಡ್ತಾರೆ ಅಂತ. ಆಮೇಲೆ ಇಂಜಿನ್ ಬಿಚ್ಚಕ್ಕೆ 5 ವರ್ಷದಾಗ ಯಾರಿಗೆ ಸರ್ ಇರ್ತತೆ ಪವರು? ಇಂಜಿನು ನಾನು ಗ್ರಾಹಕ ತಾಂಡ್ಮೇಲೆ ನಾನು ಬಿಚ್ಚು ಅಂದರೆ ಮಾತ್ರ ಬಿಚ್ಚಬೇಕು. ಶೋರೂಮ್ನವ್ರಿಗೆ ಹೆಂಗೆ ಅಧಿಕಾರ? ಹೊಸ ಗಾಡಿ ಇಂಜಿನ್ ಬಿಚ್ಚಕ್ಕೆ ಅಧಿಕಾರ ಹೇಳಿ ಹೋಲಿ. ಶೋರೂಮ್ನ ಬಿಚ್ಚಿಬಿಟ್ಟು ಎಲ್ಲ ತಳುಕ್ ಮಾಡಿಬಿಟ್ಟು ಈಗ ಬೇರೆ ಮಾಡ್ಕೊಡ್ತೀವಿ ಅಂತ ಮಾಡ್ತಾವ್ರೆ. ನಾನಂತೂ ಈ ಶೋರೂಮ್ ಮುಂದೆ ಬೆಂಕಿ ಇಟ್ಬಿಟ್ಟು ರೈತಂಗೆ ನಾನು 1,10,000 ವಾಪಸ್ ಕೊಡ್ತೀನಿ. ತಗೊಂಡೋಗಲ್ಲ ನಾವು. ನನಗೆ ಗಾಡಿ ಬೇಡ, ನಾನು ಡೌನ್ ಪೇಮೆಂಟ್ ಕೊಡಿಲ್ಲ, ಅದೇ ಗಾಡಿ ಎಕ್ಸ್ಚೇಂಜ್ ಹೊಸ ಗಾಡಿ ಕೊಡ್ಬೇಕು ನನಗೆ. ಯಾರು ತಗೊಂಡವನು, ಯಾರು ಮಾಡಿಕೊಟ್ಟವನು ಅವ್ನ ಇವ್ರ ಗಾಡಿನ ಅವನೇ